ಭಾರತ ಟಿ20 ವಿಶ್ವಕಪ್ನ ಮೊದಲ ಆವೃತ್ತಿಯಲ್ಲಿ ಕಪ್ ಗೆದ್ದಿತ್ತು. ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಪಾಕ್ ತಂಡವನ್ನ ಬಗ್ಗು ಬಡಿದಿತ್ತು. ಅದಾದ ಬಳಿಕ ಬರೋಬ್ಬರಿ 17 ವರ್ಷಗಳ ಕಾಲ ಟಿ20 ವಿಶ್ವಕಪ್ ಭಾರತದ ಪಾಲಿಗೆ ಮರೀಚಿಕೆಯಾಗಿತ್ತು. ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯರ ಬಹು ವರ್ಷಗಳ ಕನಸು ನನಸಾಗಿದೆ. ಕನ್ನಡಿಗ ರಾಹುಲ್ ದ್ರಾವಿಡ್ ಪಡೆ ಹರಿಣಗಳನ್ನ ಸೋಲಿಸಿ ಕಪ್ಗೆ ಮುತ್ತಿಕ್ಕಿದ್ದಾರೆ. ಹೀಗೆ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಉದ್ವೇಗ, ಪ್ರತಿ ಭಾರತೀಯನಲ್ಲೂ ಭಾವೋದ್ವೇಗ. ನಿನ್ನೆ ತಡರಾತ್ರಿ ಟೀಂ ಇಂಡಿಯಾ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ಮಹತ್ ಸಾಧನೆ ಮಾಡಿದೆ. ಬರೋಬ್ಬರಿ 17 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ಗೆ ಮುತ್ತಿಕ್ಕಿದೆ. ಅದರಲ್ಲೂ ಕೈತಪ್ಪಿ ಹೋಗಿದ್ದ ಪಂದ್ಯದಲ್ಲಿ ಹರಿಣಗಳನ್ನ ಮಣಿಸುವ ಮೂಲಕ ಜಗತ್ತು ಮತ್ತೊಮ್ಮೆ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ. ಟೀಂ ಇಂಡಿಯಾ ಆಟಗಾರರ ಸಾಧನೆಗೆ ಪ್ರಧಾನಿ ಮೋದಿಯಿಂದ ಹಿಡಿದು ಪ್ರತಿ ಭಾರತೀಯನು ಭಾವೋದ್ವೇಗದಲ್ಲಿ ಮಿಂದೇಳಿದ್ದಾರೆ. ಇನ್ನು ಭಾರತಕ್ಕೆ ಮತ್ತೊಮ್ಮೆ ವಿಶ್ವ ಕಿರೀಟ ತಂದಿಟ್ಟ ರಾಹುಲ್ ದ್ರಾವಿಡ್ ಪಡೆಗೆ ಬಂದ ಶುಭಾಶಯಗಳ ಪ್ರೀತಿ ಹೇಳತೀರದ್ದು. ಕೊನೆ ಓವರ್, ಕೊನೆ ಬಾಲ್ ಮುಗಿದು ಭಾರತ ತಂಡದ ಗೆಲುವು ಖಚಿತ ಆಗ್ತಾ ಇದ್ದ ಹಾಗೆ ಟೀಂ ಇಂಡಿಯಾದ ದಿಗ್ಗಜರ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿತ್ತು. ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಕಣ್ಣಿಂದ ಮೈದಾನದಲ್ಲೇ ಕಣ್ಣೀರ ಕೋಡಿ ಹರಿಯಿತು. ಒಂದು ಕಡೆ ಇಡೀ ತಂಡ ವಿಶ್ವಕಪ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ, ತಂಡದಿಂದ ದೂರಕ್ಕೆ ಪ್ರತ್ಯೇಕವಾಗಿ ಬಂದು ನಿಂತ ರೋಹಿತ್ ಮಗುವಿನಂತೆ ಕಣ್ಣೀರಿಟ್ರು. ಮತ್ತೊಂದೆಡೆ ಪಂದ್ಯ ಗೆಲ್ತಾ ಇದ್ದ ಹಾಗೆ ಮಗುವಿನಂತೆ ಬಿಕ್ಕಳಿಸಿ ಅತ್ತ ಹಾರ್ದಿಕ್ ಪಾಂಡ್ಯ ಮಾತನಾಡಲು ಕಷ್ಟವಾಗುವಂತೆ ಕಣ್ಣೀರಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ 3 ದಿಗ್ಗಜರ ವಿದಾಯ. ಭಾರತೀಯರೆಲ್ಲರೂ ಸಂಭ್ರಮದಲ್ಲಿರುವಾಗಲೇ ನಾಯಕ ರೋಹಿತ್ ಶರ್ಮಾ ಹಾಗೂ ಭಾರತದ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಶಾಕ್ ಕೊಟ್ಬಿಟ್ರು. ಪಂದ್ಯ ಮುಗಿದ ಬಳಿಕ ಇದೇ ನಮ್ಮ ಅಂತಾರಾಷ್ಟ್ರೀಯ ಟಿ20ಯ ಕೊನೆ ಪಂದ್ಯ ಅನ್ನೋ ಮೂಲಕ ಕ್ರಿಕೆಟ್ ಪ್ರೇಮಿಗಳನ್ನ ಭಾವುಕರಾಗಿಸಿದ್ರು. ಟಿ20 ಕ್ರಿಕೆಟ್ ನಿವೃತ್ತಿ ಬಗ್ಗೆ ರೋಹಿತ್ ಮಾತನಾಡಿದ್ರು. बिल्कुल देखो, आई थिंक इट्स अ बिग चैलेंज टू प्ले ऑल 3 फॉर्मेट्स एंड लेट अलोन कैप्टनिंग इट. आई थिंक हमारे लिए भी, प्लेयर्सों के लिए भी बहुत डिफिकल्ट होता है क्विकली अडेप्ट करना. टेस्ट मैच जब आप खेल रहे हो, आपको थोड़ा सा टेक्निकल एस्पेक्ट्स पे, अपने गेम, अपने बैट्समैनशिप पे काम करना पड़ता है, ध्यान देना पड़ता है. ಅಚ್ಚರಿ ಎಂಬಂತೆ ಇವತ್ತು ರವೀಂದ್ರ ಜಡೇಜಾ ಕೂಡ ಇಂಟರ್ನ್ಯಾಷನಲ್ ಟಿ20ಗೆ ವಿದಾಯ ಹೇಳಿದ್ರು. ಇದಕ್ಕೂ ಮೊದಲು ವಿರಾಟ್, ರೋಹಿತ್ ಸಾಂಗತ್ಯದ ಬಗ್ಗೆ ಹಾರ್ದಿಕ್ ಪಾಂಡ್ಯ ಹೆಮ್ಮೆಯಿಂದ ಮಾತನಾಡಿದ್ರು. It's been so amazing playing with them for so many years in this format, and obviously we all will miss them, but at the same point of time I think this is the best farewell as a teammate and as brotherhood which we have created in this group we can give them. ಇಷ್ಟೇ ಅಲ್ಲದೆ ಕೈ ನಾಯಕ ರಾಹುಲ್ ಗಾಂಧಿ ಕೂಡ ವಿರಾಟ್ ಕೊಹ್ಲಿ ಟಿ20 ಆಟದ ಬಗ್ಗೆ ಶ್ಲಾಘಿಸಿದ್ರು. ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗೋದಕ್ಕೆ ಕನ್ನಡಿಗ ರಾಹುಲ್ ದ್ರಾವಿಡ್ ಮೂಲ ಕಾರಣ. ಇಂಡಿಯನ್ ವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ಅವರ ಗುತ್ತಿಗೆ ಆಧಾರದ ಕರ್ತವ್ಯ ಕೂಡ ನಿನ್ನೆಗೆ ಕೊನೆಗೊಂಡಿದೆ. 17 ವರ್ಷಗಳ ಬಳಿಕ ಟಿ20 ಕಿರೀಟ ತಂದುಕೊಟ್ಟ ದ್ರಾವಿಡ್ ಗೆಲುವಿನ ರಹಸ್ಯದ ಬಗ್ಗೆ ಹೇಳ್ಕೊಂಡ್ರು. Honestly, this is a journey of 2 years. This is not a journey from just this T20 World Cup. This is a journey, if I think about it, construction of this team, the kind of skills we wanted, the players we wanted. This already actually started, the discussion started when I started in September of 2020. ಇದಿಷ್ಟೇ ಅಲ್ಲ, ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಾಕಿ ಹಾರೈಸಿದ್ರು. ಒಂದೇ ಒಂದು ಮ್ಯಾಚ್ ಸೋತಿಲ್ಲ, ಇದು ಸಾಮಾನ್ಯ ಸಂಗತಿಯಲ್ಲ ಅಂದ್ರು. ये टूर्नामेंट एक विशेष कारण से भी याद रखी जाए. इतने सारे देश, इतनी सारी टीमें और एक भी मैच हारना नहीं,
ये छोटी उपलब्धि नहीं है। आपने क्रिकेट जगत के हर महारथी उनके हर बॉल को खेला और आपने शानदार विजय प्राप्त करते रहे। ನಟ ನಿರ್ದೇಶಕ ಅನುಪಮ್ ಖೇರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಸಂಭ್ರಮಿಸಿದ್ರು. ಬಲು ಜೋಶ್ನಿಂದಲೇ ಇಂಡಿಯಾ ಅಂತ ಕೂಗುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ರು. ಜೊತೆಗೆ ಆಲಿಯಾ ಭಟ್, ಕರೀನಾ ಕಪೂರ್, ಅಜಯ್ ದೇವಗನ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್ ಸೇರಿ ಬಿ-ಟೌನ್ ನ ಸ್ಟಾರ್ಸ್ ಟೀಂ ಇಂಡಿಯಾ ಗೆಲುವಿನ ಸಂಭ್ರಮದ ಮೇರೆಯಲ್ಲಿ ಮಿಂದೇಳಿದ್ರು. ಮತ್ತೊಂದೆಡೆ ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಹಾಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡಿ ಶುಭ ಹಾರೈಸಿದ್ರು. ಸ್ಪೋರ್ಟ್ಸ್ ಬ್ಯೂರೋ, TV9.